ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪಾಂಡಿಚೇರಿದ ನೆಕ್ಸ್ಟ್ ವಿಡಿಯೋ ನಾನು ಶೇರ್ ಮಾಡ್ತೀನಿ ಅಂತ ಹೇಳಿದ್ನಿಲ್ಲ ರೀ. ಅಂದರೆ ಪಾಂಡಿಚೇರಿಯಿಂದ ಎಲ್ಲಿಗೆ ಹೊಂಟೀವಿ ಅಂತಂದು ನೆಕ್ಸ್ಟ್ ವಿಡಿಯೋದಾಗ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಅಲ್ಲಿದು ಹೋಟೆಲಿಂದ ವಿಡಿಯೋ ರೀ ಇದು, ಪಾಂಡಿಚೇರಿದು. ಅಲ್ಲಿ ಯಾವ ಪ್ಲೇಸ್ ಅದಾವು ಅಂತಂದು ಅವರೆಲ್ಲ ಬೋರ್ಡ್ ಹಾಕಿದ್ರು, ಅದು ಒಂದು ವಿಡಿಯೋ ಮಾಡ್ಕೊಂಬಂದೆ. ನಾವು ನೆಕ್ಸ್ಟ್ ಹೊಂಟಿದ್ದು ತಿರುವಣ್ಣಾಮಲೈಗೆ. ಅಲ್ಲಿದು ವಿಡಿಯೋ ಏನೇನೈತಿ, ಹೆಂಗೆ ಹೋದ್ವಿ ನಾವು, ಹೆಂಗೆ ದರ್ಶನ ಆಯ್ತು ಅಂತಂದು ಎಲ್ಲ ಹೇಳ್ತೀನಿ. ನೋಡೋಣ ಬರ್ರಿ. ಈಗ ಪಾಂಡಿಚೇರಿಯಿಂದ ಹೊಂಟಿವಿ ನೋಡ್ರಿ ನಾವು. ಇದು ಇನ್ನೂ ಪಾಂಡಿಚೇರಿನ ರೀ. ದಾರ್ಯಾಗ ಹೋಗೋ ಮುಂದೆ ನಾವು ಊಟ ಮುಗಿಸ್ಕೊಂಡು ಹೋದ್ವಿ. ಅನ್ನ ಸಾಂಬಾರು ಅದಕ್ಕಿಷ್ಟೆಲ್ಲ ಕೊಟ್ಟಿರ್ತಾರೆ ಅಲ್ಲಿ ಹೋಟೆಲ್ನಾಗ. ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಶುರು ಮಾಡಿದೆ ನೋಡ್ರಿ ನಮ್ಮ ಪ್ರಯಾಣ ತಿರುವಣ್ಣಾಮಲೈ ಕಡೆಗೆ. ಆಲ್ಮೋಸ್ಟ್ ಹತ್ರನ ಇದು ರೀ, ಇದು ಗುಡ್ಡನ ಅಂತಂದು ಹೇಳ್ಬೋದು. ತಿರುವಣ್ಣಾಮಲೈ ಕಡೆ ಬಂದೀವಿ ನೋಡ್ರಿ. ಈಗ ಇದೇನು ಗುಡ್ಡ ಕಾಣತ್ತಲ್ಲ, ಇದನ್ನು ನಾವು ಪ್ರದಕ್ಷಿಣೆ ಹಾಕಬೇಕು. ಈಗ ರೂಮಿಗೆ ಬಂದ್ವಿ ರೀ. ನಾವು ಧಾರವಾಡದಾಗ ಇದ್ದಾಗನ ನಾವು ರೂಮ್ ಬುಕ್ ಮಾಡಿದ್ವಿ. ಪಾಂಡಿಚೇರಿದು ಪ್ಲ್ಯಾನ್ ಇದ್ದಿಲ್ಲಲ್ರಿ, ಅಲ್ಲೇ ಬುಕ್ ಮಾಡೋಕ್ಕಾಗಿರಲಿಲ್ಲ. ತಿರುವಣ್ಣಾಮಲೈ ಒಳಗೆ ನಾವು ಧಾರವಾಡನಿಂದನೇ ನಾವು ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಸಿಗ್ತಾವೋ ಇಲ್ಲೋ ಅಂತಂದು ರೂಮ್ ಟೂರ್ ಮಾಡ್ಸಾತೀನಿ ನೋಡ್ರಿ. ರೂಮ್ ತೋರ್ಸಾಕತ್ತೀನಿ ಹೆಂಗೈತಿ ಏನು ಅಂತಂದು. ಆಲ್ಮೋಸ್ಟ್ ಹಿಂಗೆ ದೊಡ್ಡದಿದೆ ತೊಗೊಂಡಿರ್ತಿದ್ವಿ. ನಾವು ಜನನೂ 6 ಜನ ಇದ್ವಲ್ರಿ. ಹಾಗಾಗಿ ಇಲ್ಲೇ ಕಿಟ್ ಕೊಟ್ಟಿದ್ದಾರೆ ರೀ ಅವರು. 2 ಕಿಟ್ಟು ಮತ್ತು 4 ಬಾಟಲ್ ಕೊಟ್ಟಿರ್ತಾರೆ ರೂಮ್ನಾಗ. ಈ ಕಿಟ್ಟಿಂದು ನನ್ನ ಮಗಳ ವೀಡಿಯೋ ಮಾಡಾಕತ್ತಾಳ್ರಿ. ವೀಡಿಯೋ ಮಾಡೋಣ ಅಂತಂದು ಇದನ್ನು ತೋರ್ಸಾತಾಳ. ಇದು ತಮಿಳ್ನಾಡಿಂದು ಹೋಟೆಲ್ ರೀ ಅದು. ಇದ್ರಾಗ ನಮ್ಗೆ ರೂಮ್ ಸಿಕ್ಕಿತ್ತು. ಆಲ್ಮೋಸ್ಟ್ ಇನ್ನೊಂದು ಇತ್ತು ರೀ, ಅದು ಬೇರೆ ಬೇರೆ ಕಡೆ ಇದ್ವು. ಅಲ್ಲೇ ನಾವು ಚೆಕ್ ಮಾಡಿದಾಗ ನಮ್ಗೆ ರೂಮ್ ಸಿಕ್ಕಿರಲಿಲ್ಲ, ರಶ್ ಇತ್ತು ರೀ. ಹಾಗಾಗಿ ಯಾವ್ದು ಸಿಕ್ಕಿತ್ತು ಹೋಟೆಲ್ ಅದನ್ನ ಲಘುನ ನಾವು ಬುಕ್ ಮಾಡ್ಕೊಂಡಿದ್ವಿ. ಅಡ್ಡಿ ಇಲ್ಲರಿ, ಚಲೋ ಇತ್ತು ರೂಮ್, ಹಾಗೇನಿದೆ ಇದ್ದಿಲ್ಲ. ಆ ರೂಮನ್ನು ಚಲೋ ಇತ್ತು. ಆ ರೂಮ್ನಾಗ 2 ಕಿಟ್ ಕೊಟ್ಟಿದ್ರಲ್ರಿ, ಏನೇನು ಕೊಟ್ಟಾರ ಅಂತಂದು ತೋರಿಸ್ತೀನಿ ನಾನು ಅಂತಂದು ಇಲ್ಲಿ ವಿಡಿಯೋ ಮಾಡತ್ತಾವ್ರಿ. ಅವರು 2 ಶಾಂಪೂ, 1 ಬಾಚಣಿಗೆ, 2 ಬ್ರಷ್ಷು, ಸೋಪು, ಆಮೇಲೆ ಕೊಬ್ಬರಿ ಎಣ್ಣೆ ಪೌಡ್ರು, ಆಮೇಲೆ ಪೇಸ್ಟು ಅಂಥದ್ದೆಲ್ಲ ಇವನ್ನೆಲ್ಲ ಒಂದು ಪ್ಯಾಕೆಟ್ ಮಾಡಿ ಕೊಟ್ಟಿದ್ರು. ಅದನ್ನೆಲ್ಲ ಇಲ್ಲಿ ವಿಡಿಯೋ ಮಾಡ್ಕೋತ ನಾನು ತೋರಿಸ್ತೀನಿ ಅಂತಂದು ನಿಂತಿದ್ಲೆ. ಇದೆಲ್ಲ ಕಬರ್ಡ್ಸ್. ಅದರದ್ದೆಲ್ಲ ವಿಡಿಯೋ ಮುಗಿಸಿ ನಾವು ಮತ್ತು ಫ್ರೆಶ್ ಅಪ್ ಆಗಿ ಗಿರಿ ಪ್ರದಕ್ಷಿಣೆ ಲಗುಣ ಚಾಲೂ ಮಾಡಿಬಿಡೋಣ ಅಂತಂದು ಒಬ್ಬೊಬ್ಬರ ಈಗ ಸ್ನಾನ ಮಾಡೋಕ್ಕೆ ನಿಂತಿದ್ವಿ ರೀ ನಾವು. ಲೇ ಮುರಿದಿತ್ಲಿ ಅದು, ನಮ್ಮ ಬ್ಯಾಗ್ ಒಜ್ಜೈತದ ಕೆಳಗಿಂದ ಏನ್ರ ನೋಡಿ. ಮತ್ತೆ ಪಪ್ಪನ ಕಿಟ್ ಐತೆ ಅದ್ರಾಗ. ಇವರಿಬ್ಬರು ಕೂಡಿ ಇದನ್ನು ಬ್ಯಾಗ್ ತರತ್ತಾರ. ಅಂದ್ರೆ ಆಟ್ರಿ ನಮ್ಮ ಜೊತೆಗೊಂದು ಫ್ರೆಶ್ ಅಪ್ ಆಗಿ ಅಂದ್ರೆ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಗಿರಿ ಪ್ರದಕ್ಷಿಣೆ ಹಾಕಕ್ಕೆ ಹೊಂಟಿವಿ ನೋಡ್ರಿ. 14 ಕಿಲೋಮೀಟರ್ ಐತ್ರಿ. ಅಂದ್ರೆ ಗುಡ್ಡನ ಸುತ್ತ ಹಾಕೋದು, ಗುಡ್ಡ ಹತ್ತುದಲ್ರಿ, ಗುಡ್ಡ ಇರ್ತೈತಲ್ಲ ಅದನ್ನು ಸುತ್ತ ಹಾಕೋದು. ಇದು ರಾಜಗೋಪುರ ನೋಡ್ರಿ. ರಾಜಗೋಪುರಕ್ಕೆ ಬಂದು ಒಳಗಡೆ ಹೋಗಿ ಅಲ್ಲಿ ಇಂದ್ರಲಿಂಗ ಮತ್ತು ಇನ್ನೊಂದು ಏನೋ ಐತೆ ನನಗೆ ಕರೆಕ್ಟ್ ನೆನಪಾಗಲ್ರಿ. ಅಲ್ಲಿ ಒಳಗೆ 2 ದೇವ್ರನ್ನ ದರ್ಶನ ಮಾಡಿಕೊಂಡು ವಾಪಸ್ಸು ಹೊರಗೆ ಬಂದು ನಾವು ಗೋಪುರ ಏನೈತಲ್ರಿ ಅದರ ಎಡಗಡೆಯಿಂದ ನಾವು ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಬೇಕು. ಅಲ್ಲಿ ದೀಪ ಅದನ್ನೆಲ್ಲ ಹಚ್ಚಿ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. 14 ಕಿಲೋಮೀಟರ್ ಐತ್ರಿ. ನಾವು ಸಾಯಂಕಾಲ ಸ್ಟಾರ್ಟ್ ಮಾಡಿದ್ವಿ. ರಾತ್ರಿ 1 ಗಂಟೆಗೆ ನಮಗೆ ಗಿರಿ ಪ್ರದಕ್ಷಿಣೆ ಮುಗೀತು ನೋಡ್ರಿ. ಈ ಗಿರಿ ಪ್ರದಕ್ಷಿಣೆ ಹಾಕೋದ್ರಲ್ಲಿದ್ದ ನಾವು ಏನು ಜೀವನದಾಗ ಅಂದ್ಕೊಂಡಿರ್ತೀವಲ್ರಿ ಎಲ್ಲ ಯಶಸ್ಸನ್ನು ಕಾಣ್ಬೋದು. ಇಲ್ಲಿ ಒಂದು ಸಲ ನಾವು ಭೇಟಿಯಾಗಿ ಬಂದ್ವಿ ಅಂದ್ರೆ ದೇವ್ರಿಗೆ, ಅಂದ್ರೆ ಶಿವ ರೀ ಇಲ್ಲಿರೋದು, ಶಿವಪ್ಪಗೆ ಭೇಟಿಯಾಗಿ ಬಂದ್ವಿ ಅಂದ್ರೆ ನಮ್ಮ ಲೈಫ್ ಚೇಂಜ್ ಆಗುತ್ತೆ ನೋಡ್ರಿ. ಅಲ್ಲಿಂದ ಹಿಂದೆ ಇದ್ದಿದ್ದು ಬೇರೆ, ಮುಂದಾಗೋದು ಬೇರೆ ರೀ. ಏನೋ ಒಂದು ನಂಬಿಕೆ ಭಕ್ತಿ ನಮ್ಮದು. ಇಲ್ಲೇ ಪಾಳ್ಯಕ್ಕೆ ಹಚ್ಚಿದ್ವಿ ನೋಡ್ರಿ. ಸ್ಟಾರ್ಟಿಂಗ್ ಹೋದಾಗ ಎಲ್ಲಿ ಹೋಗ್ಬೇಕು ಏನೋ ಗೊತ್ತಾಗಂಗಿಲ್ಲ. ನಾವು ಒಳಗಡೆ ಹೋಗಿದ್ವಿ, ಆದ್ರೆ ಅಲ್ಲಿ ಹೊಂಟಿರೋದು ಪ್ರಸಾದಕ್ಕೆ ರೀ ಅದು. ಮತ್ತು ವಾಪಸ್ ಬಂದ್ವಿ. ಇಷ್ಟು ಚಂದ ಇರ್ತಾವಲ್ರಿ ದೇವಸ್ಥಾನ, ಇಷ್ಟು ಚಂದ ಕೆತ್ತನೆ ಮಾಡಿರ್ತಾರೆ, ಅಷ್ಟು ಕಲರ್ಫುಲ್ಲಾಗಿರ್ತಾವೆ, ಭಾರಿ ಚಂದ ಇದ್ವು ದೇವಸ್ಥಾನ ಎಲ್ಲನೂ. ದೊಡ್ಡ ದೇವಸ್ಥಾನ.
ಅಲ್ಲಿ ದೇವಸ್ಥಾನ ಒಳಗಡೆ ಇರಿದು ಅಲ್ಲಿದೆಲ್ಲ ನಾನು ಒಂದು ವೀಡಿಯೋನ ತೊಗೊಂಡಿನಿ. ಪೂರ್ತಿ ಗರ್ಭಗುಡಿ ಅಂತಲ್ಲೆಲ್ಲ ಹೋಗೋ ಮುಂದೆ ಫೋನ್ ಅಂತೂ ಅಲವ್ ಇರೋಂಗಿಲ್ಲ. ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ದೀಪ ಅದೆಲ್ಲ ಹಚ್ಚಿ ಮುಗಿಸಿ ಈಗ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗು ಸ್ವಲ್ಪ ಒಂದು 4-5 ಕಿಲೋಮೀಟ್ರ್ ಓಕೆ ನಡಿತೀವಿ. ಏನು ಬ್ಯಾಸ್ರ ಅನ್ನೋದು ಆಗಂಗಿಲ್ಲ ರೀ ಎಲ್ಲೂ. ಯಾಕಂತಂದ್ರೆ ಈ 14 ಕಿಲೋಮೀಟ್ರ್ ಇದ್ರ ಉದ್ದಕ್ಕೂ ಇಷ್ಟ ರಶ್ ಇರ್ತೈತಿ. ರೋಡು ನಡೆಯೋರು ಜಗ್ ಮಂದಿ. ಆಮೇಲೆ ಫುಲ್ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಮತ್ತು ಫುಲ್ ಅಂಗಡಿ ರೀ, ಎಲ್ಲ ಅಂಗಡಿನೂ ಇರ್ತಾವೆ. ಯಾವ್ದು ಬೇಕು ಎಲ್ಲ ಅಂಗಡಿ ಇರ್ತಾವೆ. ಎಲ್ಲ ಜನನೂ ಜಗ್ ಮಂದಿ ಇರ್ತಾರೆ. ಲೈಟ್ಸು ಗಾಡಿ ಎಲ್ಲ ಅಡ್ಡಾಡ್ತಿರ್ತಾವೆ. ವಯಸ್ಸಾದವರು ಸಾಕ್ಸ್ ಹಾಕ್ಕೊಂಡು ಅಡ್ಡಾಡ್ಬೋದು. ಅಂದರೆ ಗಿರಿ ಪ್ರದಕ್ಷಿಣೆ ಮಾಡ್ಬೋದು ಮಕ್ಕಳಿಗಾತು. ಆಮೇಲೆ ಚಪ್ಪಲಿ ಅಂತೂ ಹಾಕ್ಕೊಳಂಗಿಲ್ಲ ರೀ ಗಿರಿ ಪ್ರದಕ್ಷಿಣೆ ಮಾಡಕ್ಕೆ. ಆಮೇಲೆ ಇದ್ರೊಳಗೆ ಏನೋ ಹಾಸಿ ಬಂದ್ರೆ ನಮ್ಮ ಮೈಯಾಗ ಏನು ರೋಗಗಳು ಏನೋ ಒಂದು ರೋಗ ಆಗಲಿ ಏನೋ ಒಂದು ನೋವು ಇದ್ರೊಳಗೆ ಹಾಸಿ ಬರೋದ್ರಲ್ಲಿದ್ದ ಮಾಯ ಆಗ್ತಾವು. ನಮ್ಮ ಬಾಡಿ ಪೇನ್ಸ್ ಏನಾಯ್ತು ನಾವಿಲ್ಲಿ ಹುಷಾರಾಗ್ತೀವಿ ಅಂತಂದು ಒಂದು ನಂಬಿಕೆ. ಅದ್ರೊಳಗೆ ಹಾಸಿ ಬರೋದ್ರಲ್ಲಿದ್ದ ಎಲ್ಲ ರೋಗನೂ ಪರಿಹಾರ ಆಗ್ತಾವೆ. ನಾವು ರೂಮ್ನಾಗ ಇದ್ವಲ್ರಿ, ಗಿರಿ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡ್ಬಂದು ನನಗಂತೂ ವಿಡಿಯೋ ಮಾಡುವಷ್ಟು ತಾಕತ್ತು ಉಳಿದಿರಲಿಲ್ಲ. ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. 14 ಕಿಲೋಮೀಟ್ರ್ ನನ್ನ ಮಕ್ಕಳೂ ನಡೆದ್ರು. ರೂಮಿಗೆ ಬಂದು ಕಾಲು ಭಯಂಕರ ಬ್ಯಾನಾಗಿದ್ವು. ಮುಕ್ಕೊಂಡು ಮತ್ತು ಬೆಳಿಗ್ಗೆದ್ದು ನಾವು ಇರೋ ಹೋಟೆಲ್ಯಾಗನ ನಮ್ಗೆ ಟಿಫನ್ ಅದೆಲ್ಲ ಅಲ್ಲೇ ಪ್ರೊವೈಡ್ ಮಾಡಿದ್ರು. ಅಲ್ಲೇ ಬಂದಿದ್ದೀವಿ ರೀ ಟಿಫನ್ ಮಾಡೋಕೆ. ಅದನ್ನೆಲ್ಲ ಮುಗಿಸ್ಕೊಂಬಂದು ಇದು ರಾಜಗೊಬ್ಬರ ನೋಡ್ರಿ, ಭಾಳ ಚಂದಿತ್ತು. ವಾಪಸ್ ಗಿರಿ ಪ್ರದಕ್ಷಿಣೆನ ಇಲ್ಲಿಗೆ ಬಂದು ಮುಗಿಸ್ಬೇಕು. ನಾನು ಇಲ್ಲೇ ಜಾಸ್ತಿ ವೀಡಿಯೋಸ್ನ ಮಾಡೋಕೆ ಹೋಗಲಿಲ್ಲ ರೀ, ಅಷ್ಟು ಪೇಷನ್ಸು ಉಳಿದಿರಲಿಲ್ಲ ಅಲ್ಲೇ ರಾತ್ರಿ ವಿಡಿಯೋ ಮಾಡುವಷ್ಟು. ಇದು ಇಷ್ಟನ್ನು ನಾನು ಮಾಡೀನಿ. ಭಾಳ ಚಂದ ಇತ್ತು ದೇವಸ್ಥಾನ. ಸಾಧ್ಯ ಆದರೆ ಒಂದು ಸತಿ ಹೋಗಿ ಬರ್ರಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ.